ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಒಂದಲ್ಲ ಒಂದು ಟಾಸ್ಕ್ ಎದುರಾಗ್ತಾನೆ ಇವೆ. ಕ್ಯಾಬಿನೆಟ್ ವಿಸ್ತರಣೆ ಟಾಸ್ಕ್ ಎದುರಿಸಿದ್ದ ಡಿಕೆಶಿಗೆ ಈಗ ಹಿರಿಯ ಶಾಸಕರ ಭಿನ್ನ ಮತದ ಬಿಸಿ ತಟ್ಟುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇವೆ. ಅಧಿವೇಶನದ ಸಂದರ್ಭದಲ್ಲೇ ಸರ್ಕಾರಕ್ಕೆ ಬಿಸಿ ತಟ್ಟೋ ಸಾಧ್ಯತೆ ಇದೆ. ಹೈಕಮಾಂಡ್ ಅಖಾಡಕ್ಕಿಳಿದ್ರು ತಣ್ಣಗಾಗದ ಶಾಸಕರು. ಅಧಿವೇಶನ ವೇಳೆ ಸಭೆ ಸೇರಲು ಅತೃಪ್ತ ಶಾಸಕರ ಪ್ಲಾನ್. ಕ್ಯಾಬಿನೆಟ್ ವಿಸ್ತರಣೆ ವಿಳಂಬಕ್ಕೆ ಅಸಮಾಧಾನ ಹೊಂದಿದ್ದ ಸಚಿವಾಕಾಂಕ್ಷಿಗಳು ವಿಸ್ತರಣೆ ಬಳಿಕ ನಿಗಿ ಕೆಂಡವಾಗಿದ್ದಾರೆ. ಯಾವ ಮಾನದಂಡದಡಿ ಕೆಲವರಿಗೆ ಸಚಿವ ಸ್ಥಾನ ನೀಡಲಾಗಿದೆ ಎಂಬುದರ ಬಗ್ಗೆ ಬೇಸರವನ್ನು ಹೊರಹಾಕ್ತಿದ್ದಾರೆ. ಅಸಮಾಧಾನಿತರು ಹಿರಿತನ ಮತ್ತು ಜಿಲ್ಲಾವಾರು ಲೆಕ್ಕಾಚಾರದಲ್ಲಿ ಪರಿಗಣಿಸಿ ಸಂಪುಟ ರಚನೆ ಮಾಡಬೇಕಾಗಿತ್ತು. ಕೆಲವೊಂದು ಜಿಲ್ಲೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರೆ ಇನ್ನು ಕೆಲವು ಜಿಲ್ಲೆಗಳಿಗೆ ಅನ್ಯಾಯವಾಗಿದೆ ಅಂತ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಎರಡನೇ ಹಂತದಲ್ಲೂ ಕೂಡ ಸಂಪುಟ ಸೇರ್ಪಡೆಯಾಗದ ಅವಕಾಶ ವಂಚಿತ ಹಿರಿಯ ಶಾಸಕರೆಲ್ಲರೂ ಕೂಡ ಒಂದು ಕಡೆ ಸೇರಬೇಕು ಅಂತ ಪ್ಲಾನಿಂಗ್ ನಡೆಸಿದ್ದಾರೆ. ಅದಕ್ಕಾಗಿ ಮುಹೂರ್ತ ಕೂಡ ಫಿಕ್ಸ್ ಆಗಿದ್ದು ಅಧಿವೇಶನದ ವೇಳೆ ಒಂದು ಕಡೆ ಸೇರಿ ಮುಂದೆ ಏನ್ ಮಾಡಬೇಕು ಅಂತ ನಿರ್ಧಾರ ಮಾಡಲಿದ್ದಾರೆ. ಸಮಾನ ಮನಸ್ಕ ಶಾಸಕರೆಲ್ಲರೂ ಕೂಡ ಸೇರಿಕೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗ್ತಿದ್ದಾರೆ. ಈಗ 13ನೇ ತಾರೀಕು ಅಧಿವೇಶನ ಇದೆ. ನಾನು ಮುಖ್ಯಮಂತ್ರಿಗೆ ಭೇಟಿ ಮಾಡೋಕ್ಕೆ ಈಗ ಹೋಗ್ತಾ ಇದ್ದೀನಿ. ಯಾಕಂದರೆ ಮಂತ್ರಿಗಳನ್ನ ಕೌನ್ಸಿಲ್ನಾಗೆ ಅಸೆಂಬ್ಲಿಗೆಲ್ಲ ಡ್ಯೂಟಿ ಹಾಕಬೇಕಾಗುತ್ತೆ. ಈಗಾಗಲೇ ನಾವೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಕೇಳಿ ಏನಪ್ಪ ರೆಡಿ ಮಾಡಬೇಕು ಅಥವಾ ರಾಜೀನಾಮೆ ಕೊಡಬೇಕು ಅಥವಾ ಬೇರೆಯವ್ರು ಮಾಡಿದ್ರೆ ಮಾಡಿ ನನಗೇನು ಆಸೆ ಇಲ್ಲ ಅಂತ ಹೇಳ್ತೀನಿ. ಕಂಟಿನ್ಯೂ ಆಗೋ ಅಂದರೆ ಆಗ್ತೀನಿ, ಇಲ್ಲಾಂದರೆ ರಾಜೀನಾಮೆ ಸಲ್ಲಿಸ್ತೀನಿ. ಮುಂದೆ ಏನೋ ಮಾಡ್ತಾರೆ ಮಾಡಿ ಅವರು. ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಲು ವಿಪಕ್ಷಗಳು ಪ್ಲಾನಿಂಗ್ ನಡೆಸುತ್ತಿದ್ದಾರೆ. ಇನ್ನೊಂದು ಕಡೆಗೆ ಸರ್ಕಾರಕ್ಕೆ ಸ್ವಪಕ್ಷದ ಶಾಸಕರೇ ಮಗ್ಗಲು ಮುಳ್ಳಾಗುವ ಲಕ್ಷಣಗಳು ಕೂಡ ಕಾಣಿಸ್ತಿವೆ. ಅಧಿವೇಶನ ವೇಳೆ ಸರ್ಕಾರಕ್ಕೆ ಅಸಹಕಾರ ತೋರಿ ನಮ್ಮ ಬೇಡಿಕೆಗಳು ಈಡೇರಿಸಿಕೊಳ್ಳಲು ಪ್ಲಾನಿಂಗ್ ಮಾಡಿದ್ದಾರೆ. ವಿಪಕ್ಷಗಳು ಹಾಕುವಂತಹ ಪಟ್ಟುಗಳಿಗೆ ಸಚಿವರು ಮಾತ್ರ ಸಮರ್ಥನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆಡಳಿತ ಪಕ್ಷದ ಸದಸ್ಯರ ಒಕ್ಕೂರಲ ಬೆಂಬಲವೂ ಕೂಡ ಬೇಕಾಗುತ್ತೆ. ಆದರೆ ಅಸಮಾಧಾನಿತ ಶಾಸಕರು ಸೈಲೆಂಟ್ ಆದರೆ ಸರ್ಕಾರ ಇಕ್ಕಟ್ಟಿನ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಅಂದರೆ ಅಲ್ಲಿ ಚರ್ಚೆ ಆಗಿದೆ ಏನು ಅಂತಂದರೆ ಯಾರೇ ಅನ್ಯಾಯ ಆಗಿದೆ ಸರಿಪಡಿಸಿ ಅಂತಕ್ಕಂಥದ್ದು ವಾದವನ್ನು ಮಂಡಿಸಿದ್ದಾರೆ. ಬೇರೆ ವಿಚಾರ ಏನೂ ಚರ್ಚೆ ಆಗಲಿಲ್ಲ. ನಾರಾಯಣ ಸ್ವಾಮಿ ಅವ್ರ ಹತ್ರ ಖುದ್ದು ನಾನು ಮಾತಾಡಿದೆ. ಅವ್ರು ಹೇಳಿದ್ರು ನಾನು 4 ಸರಿ ಶಾಸಕನಾಗಿದ್ದೇನೆ, ನನಗೆ ನ್ಯಾಯ ಬೇಕು ಅಂತ. ಆಯಿತು, ಅದನ್ನು ಹೈಕಮಾಂಡು ಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಮಾಡಿ ಬಗೆಹರಿಸೋಣ. ನೀವು ಮಾಧ್ಯಮದ ಮುಖಾಂತರ ಬಗೆಹರಿಸ್ಕೊಂಡ್ರೆ ಅದನ್ನು ಚರ್ಚೆ ಮಾಡಿದ್ರೆ ಬಗೆಹರಿಯಲ್ಲ ಅಂತ ಹೇಳಿದ್ದೀವಿ. ಅದಕ್ಕೆ ಅವ್ರು ಆಯಿತು ಅಂತ ಹೇಳಿದ್ದಾರೆ. ಎಲ್ಲರೂ ಕೂಡ ಈಗ ಸಮಾಧಾನವಾಗಿದ್ದಾರೆ. ನೋಡ್ರಿ, ನನಗೆ ತಪ್ಪಿದ್ರು ಕೂಡ, ನಾನು ಆ ಸ್ಥಾನದಲ್ಲಿದ್ದರೂ ಕೂಡ ನನಗೂ ಅಸಮಾಧಾನ ಆಗೋದು. ಮುಂದಿನ 1.5 ವರ್ಷ ರಾಜ್ಯ ಸರ್ಕಾರಕ್ಕೆ ಸವಾಲುಗಳ ಮೇಲೆ ಸವಾಲುಗಳು ಎದುರಾಗಲಿವೆ. ಚುನಾವಣೆ ಎದುರಾಗುವಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಮಾಡಬೇಕಾದಂತಹ ಪರಿಸ್ಥಿತಿ ಒಂದು ಕಡೆ ಇದ್ದರೆ, ಅಸಮಾಧಾನಿತ ಶಾಸಕರನ್ನು ಮನವೊಲಿಸಿ ಪಕ್ಷದಲ್ಲಿ ಹಿಡಿದಿಟ್ಟುಕೊಳ್ಳುವಂತಹ ಅವಶ್ಯಕತೆ ಇನ್ನೊಂದು ಕಡೆ ಎದುರಾಗಲಿದೆ. ಹೀಗಾಗಿ ಮುಂದಿನ 1.5 ವರ್ಷ ರಾಜಕೀಯ ಚಟುವಟಿಕೆಗಳು ರಾಜ್ಯದಲ್ಲಿ ಬಿರುಸಿನಿಂದ ನಡೆಯಲಿವೆ.